ಶ್ರೀ ಲಿಂಗರಾಜ ಮಾಜಿ ಮತ್ತು ಹಾಲಿ ಸೈನಿಕರ ಸಂಘ ಶಿರಸಂಗಿ ಉದ್ಘಾಟನಾ ಸಮಾರಂಭ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಇನಾಮಗೋವನಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೇ 1ರಂದು ಶುಕ್ರವಾರ ಶ್ರೀ ಲಿಂಗರಾಜ ಮಾಜಿ ಮತ್ತು ಹಾಲಿ ಸೈನಿಕರ ಸಂಘ ಶಿರಸಂಗಿ ಉದ್ಘಾಟನಾ ಹಾಗೂ ನಿವೃತ್ತಿ ಸನ್ಮಾನ ಸಮಾರಂಭವನ್ನು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಲಾಯಿತು. ರಾಮಚಂದ್ರ ಶಿರಸಪ್ಪ ಪತ್ತಾರ್ ನಿವೃತ್ತ ಸೈನಿಕರು ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಸತತ 24 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಸಿದ್ದಪ್ಪ ಪನದಿ, ನಾಗಪ್ಪ ಜಡಿ ಹಾಗೂ ಶ್ರೀ ಲಿಂಗರಾಜ ಮಾಜಿ ಮತ್ತು ಹಾಲಿ ಸೈನಿಕರಿಗೆ ಶ್ರೀ ಕಲ್ಮೇಶ್ವರ ಶಿಕ್ಷಣ ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಕಲ್ಲಾಪುರ, ಶಿರಸಂಗಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕರೆಡ್ಡಿ ಸೋಮಪುರ, ಉದಯ ಚಂದರಗಿ, ಸದಾನಂದ ಪನದಿ, ತಿರ್ಕಪ್ಪ ಜಾಲಿಕಟ್ಟಿ, ಅಶೋಕ್ ಜಾಲಿಕಟ್ಟಿ, ಸಿದ್ದಪ್ಪ ಬಸಳಿಗುಂದಿ, ಭೀಮಪ್ಪ ಬಸಳಿಗುಂದಿ, ಕಾಳಪ್ಪ ಭಜಂತ್ರಿ, ರಾಮಣ್ಣ ರಾಮೋಜಿ, ಅರ್ಜುನ್ ನೇಗಿಹಾಳ್, ಅಶೋಕ್ ಕೊಣ್ಣೂರ್, ಸಂಜು ಸಾವುಜಿ, ಚರಂತಯ್ಯ ಮುದಕವಿಮಠ್, ಗಿರೀಶ್ ಕುಲಕರ್ಣಿ, ರಾಘವೇಂದ್ರ ಉಪ್ಪಾರ್, ಎಂ.ಬಿ. ಮೆಳವಂಕಿ, ಎಸ್.ಸಿ. ಪೂಜಾರ್, ಎಸ್.ಎಂ. ಪಾಟೀಲ್, ನಾಗಪ್ಪ ತಳವಾರ್, ಪಿ.ಎಸ್.ಐ. ಬೆಳಗಾವಿ ಸಿಟಿ, ಸಲೀಮಾ ಮುನವಳ್ಳಿ, ಪಿ.ಎಸ್.ಐ. ಬೆಂಗಳೂರು ಸಿಟಿ, ಶಿವು ತಿಮ್ಮಾಪಕ, ಪೊಲೀಸ್ ಹುಬ್ಬಳ್ಳಿ ಕ್ರೈಮ್ ಬ್ರಾಂಚ್ ಹಾಗೂ ಶ್ರೀ ಕಲ್ಮೇಶ್ವರ ಶಿಕ್ಷಣ ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆಯ ಸಂಸ್ಥಾಪಕರಾದ ಬಸವರಾಜ್ ಕಡಕೋಳ್ ವಕೀಲರು, ಎಸ್.ಆರ್. ಕುಂಬಾರ್ ವಕೀಲರು, ಜಾವೀದ್ ತಾಂಬೋಳಿ ವಕೀಲರು, ಎ.ಆರ್. ರಾಮದುರ್ಗ್ ವಕೀಲರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಇದ್ದರು. ಅದರ ಜೊತೆಗೆ ನಾನು ಜಾಸ್ತಿ ಮಾತಾಡೋಲ್ಲ, ಒಂದೇ ಒಂದು ಸಣ್ಣ ಕಥೆ ಹೇಳ್ತೀನಿ. ಆರಂಭ ಸೈನಿಕರು ಈಗಾಗಲೇ ನಮ್ಮ ದೇಶಕ್ಕೆ, ನಮ್ಮ ತಾಯಿಯ ರಕ್ಷಣೆಗಾಗಿ ನಮ್ಮ 3 ಗ್ರಾಮದ 3 ಯೋಧರು, ಶಿರಸಂಗಿ, ಕಲ್ಲಾಪುರ, ಗೋವನಕೊಪ್ಪ, ತ್ರಿಪುರ ಗ್ರಾಮದ 3 ಯೋಧರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿ ಇವತ್ತು ನಾವು ಸುರಕ್ಷಿತವಾಗಿ ಇರಾಕ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದಾರ. ಅಂತ ಯೋಧರ ತಂದೆ ತಾಯಿಯರು ಕೂಡ ಬಂದಿದ್ದಾರೆ. ಆ ಯೋಧರ ತಂದೆ ತಾಯಿಯರ ಪಾದಕ್ಕೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಶರಣಾರ್ಥಿಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, 2016ನೇ ಇಸ್ವಿಯೊಳಗೆ ನೀವೆಲ್ಲರೂ ಕೇಳಿರ್ಬೋದು. ಒಂದೇ ಒಂದು ಘಟನೆ ನೆನಪಿಸಕ್ಕೆ ಇಷ್ಟಪಡ್ತೀನಿ. ಒಬ್ಬ ತಾಯಿಗೆ ಕೇಳ್ತಾರೆ, ಒಬ್ಬ ಸೈನಿಕನ, ನಮ್ಮ ಸೋಲ್ಜರ್ ಏನು ನಮ್ಮ ಭಾರತೀಯ ಸೈನ್ಯ ಇದೆಯಲ್ಲ, ಆ ಸೈನ್ಯದ ಮುಖ್ಯಸ್ಥ ಕೇಳ್ತಾನೆ, ಅವ ನಿನ್ನ ಮಗದ ಏನು ತಿನಿಸಿ ಬೆಳೆಸಿ ತಗೊಂಡು ಅವ್ರ ಮಾತನ್ನು ಕೇಳ್ತಾನ. ತಾಯಿಂದ್ರೆ ಹಣವಂತಪ್ಪ ಕೊಪ್ಪದನ್ನುವಂತ ಯೋಧ 10 ದಿನಗಳ ಕಾಲ ಆ ಐಸ್ನೊಳಗೆ ಕೂತ್ಕೊಂಡು ಕೂಡ ಜೀವಂತವಾಗಿ ಹೊರಗೆ ಬರ್ತಾನ. ಅವಾಗ ಆ ತಂದೆ ತಾಯಿಯನ್ನ ದೆಹಲಿಗೆ ಕರೆಸಿದಂತ ಸಮಯದೊಳಗ ಆತ 10 ದಿವಸ ಕೂಡ ಜೀವಂತವಾಗಿ ಕೊನೆಗೆ ತನ್ನ ಪ್ರಾಣವನ್ನು ದೇಶಕ್ಕಾಗಿ ಕೊಡ್ತಾನ. ಅವಾಗ ಆ ಸೈನಿಕ, ನಮ್ಮ ಏನು ಭಾರತೀಯ ಸೈನ್ಯದ ಸೈನಿಕರ ಮುಖ್ಯಸ್ಥ ಕೇಳ್ತಾನ ಆ ತಾಯಿಗೆ, ಯವ್ವ ನಿನ್ನ ಮಗಗ ಏನು ತಿಳಿಸಿ ಬೆಳೆಸಿ ಬೇಕು ಮಾತನ್ನ ಕೇಳಿದಾಗ ತಾಯಿದ್ರೆ ಕಣ್ಣಾಗ ನೀರು ದಳ ಹೋಗ್ತಾವ. ಅಂತ ಒಂದು ಸೈನಿಕರನ್ನ ಕೊಟ್ಟಂತ ನಾಡು ನುಡಿ ಏನಾದ್ರು ಇದ್ರೆ ಅದು ನಮ್ಮ ಭಾರತ ದೇಶ, ನಮ್ಮ ಗ್ರಾಮಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕಾಗಿ ನಾನು ಹೇಳೋದು ಇಷ್ಟ ಏನಪ್ಪಾ ಅಂತಂದ್ರೆ, ತಾವೆಲ್ಲರೂ ಕೂಡ ನಮ್ಮ ಭಾರತೀಯ ಸೈನ್ಯಕ್ಕೆ ಇವತ್ತು 2000 ನಮ್ಮ ಕಲ್ಲಪ್ಪ, ನಮ್ಮ ಇಂಚಲ್ ಅವರು, ನಮ್ಮ ಸಹೋದರ ಇಂಚಲ್ ಅವರು ನನಗೆ ಅವತ್ತೊಂದು ಘಟನೆಯನ್ನ ನೆನಪಿಸಕ್ಕೆ ಇಷ್ಟಪಡ್ತೀನಿ. ಅವರು ಹುತಾತ್ಮರಾಗಿರ್ತಾರೆ, ಭಾರತ ದೇಶಕ್ಕೆ ಪ್ರಾಣವನ್ನು ಕೊಡ್ತಾರೆ. ಅವ್ರದ್ದು ಅಂತಿಮ ಸಂಸ್ಕಾರ ಆಗುತ್ತೆ. ಅದೇ ಒಂದು ದಿವಸ ರಾಯಚೂರು ಒಳಗೆ ಮಿಲಿಟರಿ ಸೆಲೆಕ್ಷನ್ ಇರುತ್ತೆ. ನಮ್ಮ ಶಿರಸಂಗಿ ಗ್ರಾಮದ ಎಷ್ಟೋ ಯುವಕರು ಮತ್ತೆ ನಾನು ಕೂಡ ಮಿಲಿಟರಿಗೆ ಹೋಗ್ಬೇಕು ಅಂತ ಹೇಳ್ಕೊಂಡು ಮತ್ತೆ ರ್ಯಾಲಿಗೆ ಹೋಗ್ಬೇಕಂದ್ರೆ ಆ ಯೋಗ ಕೊಟ್ಟಂತ ಅದಕ್ಕೆ ದಯವಿಟ್ಟು ತಾಯಿದ್ದಾರೆ, ನಾವೆಲ್ಲರೂ ಕೂಡ ನಾವೆಲ್ಲರೂ ಯೋಗರನ್ನ ಸ್ಮರಿಸೋಣ, ರೈತರನ್ನ ಸ್ಮರಿಸೋಣ. ಜೊತೆಗೆ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲಾಖೆ ಒಳಗೆ ಸೈಬರ್ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ನಾನು ಕೈ ಮುಗಿದು ಜೋಡಿಸಿ ಹೇಳೋದೇನಪ್ಪಾ ಅಂದ್ರೆ, ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಯಾಕೆ ಈ ಮಾತು ಹೇಳಾಗ್ತೀನಿ ಅಂತಂದ್ರೆ, ಒಂದು ಗಾಂಜಾ, ಡ್ರಗ್ಸು ಇಂಥ ದುಶ್ಚಟಗಳಿಗೆ ಬಲಿಯಾಗಿ ಪೊಲೀಸ್ ಸ್ಟೇಷನ್ಗೆ ನೀವು ಅಲ್ಲಾಡುವಂತ ಪರಿಸ್ಥಿತಿ ಆಗ್ತಾ ಇದೆ. ಹೀಗಾಗಿ ನಿಮ್ಮ ಮಕ್ಕಳು ಎಲ್ಲಿ ಹೋಗಕತ್ತಾರ, ಏನ್ ಮಾಡಕತ್ತಾರ, ಇದಕ್ಕಾಗಿ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ನಮ್ಮೆಲ್ಲರೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಅಕ್ಷರದ ಅನ್ನವನ್ನು ನೀಡಿದಂತ ಶ್ರೀ ಎಂ.ಪಿ. ಮೆಳವಂಕಿ ಸರ್ ನೋಡಿದಾರ ಅವ್ರ ಹೆಸರು ಲೈಬ್ರರಿ
ಓದಿ ಮಕ್ಕಳು ಪುಸ್ತಕ ಕೈ ಒಳಗ ಮೊಬೈಲ್ ಹಿಡಿಯುವಂತ ಒಂದು ಕೈ ಒಳಗ ಒಂದು ಉತ್ತಮವಾದ ಪುಸ್ತಕ ಇಟ್ಕೊಂಡು ಹೇಳಕ್ ಇಷ್ಟಪಡ್ತೀನಿ. ಅದರ ಕೊನೆಯದಾಗಿ ನಾನು ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನನಗೂ ಕೂಡ ಗರ್ವ ಇದೆ. ಯಾಕೆ ಗೊತ್ತಾ, ನಾನು ಮಿಲಿಟರಿಗೆ ಹೋಗ್ಬೇಕಲ್ಲಿ ಸಿಗ್ಲಿಲ್ಲ, ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಲ್ಟ್ ಸರ್ವಿಸ್ ಸಿಕ್ತು, ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ನಾನು ಮಿಲಿಟರಿಗೆ ಹೋಗ್ತಿದ್ದೆ ಏನಾಯ್ತು, ಇವತ್ತು ಶ್ರೀ ಎಂ ಬಿ ಬೆಳವಣಿಗೆ ಸರ್ ಹೆಸರಿನಲ್ಲಿ ಮಾಡ್ತಕ್ಕಂಥ ಒಂದು ಕನಸು ಗ್ರಂಥಾಲಯದಿಂದ ಸುಮಾರು 16 ವಿದ್ಯಾರ್ಥಿಗಳು ಇವತ್ತು ರಾಷ್ಟ್ರಕ್ಕೆ ನಾನು ಕೊಟ್ಟಿದ್ದೇನೆ ಸರ್. ಹೆಮ್ಮೆ ಇದೆ. ಅದಕ್ಕೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಓದಿಸಿಕೊಂಡು ಹೇಳಿ ಇವತ್ತು ಏನು ಸೈನ್ಯದಿಂದ ನಿವೃತ್ತಿಯನ್ನು ಪಡೆದುಕೊಂಡು ನಮ್ಮ ಇಬ್ಬರು ಸಹೋದರರು ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಜಯಘೋಷವನ್ನು ನೀಡುವುದರ ಮೂಲಕ ಅವರಿಗೆ ಘೋಷಣೆಯನ್ನು ಕೊಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.